ನೋಡಿ, ಕೇವಲ ಮಂಗಳೂರು ಮಾತ್ರ ಅಲ್ಲ, ಚಿಕ್ಕಮಗಳೂರಲ್ಲೂ ಕೂಡ ನಾಲ್ವರ ಗಡೀಪಾರಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಫೈಜುಲ್ಲಾ ಶರೀಫ್, ಪ್ರದೀಪ್, ಮನೋರಂಜನ್ ಮೌಂಟ್ ಬ್ಯಾಟನ್ ಸೇರಿ ಟೋಟಲ್ ನಾಲ್ವರ ಗಡೀಪಾರು ಆದೇಶ ಇದು. ಕಾನೂನು ಬಾಹಿರ ಚಟುವಟಿಕೆ, ನೈತಿಕ ಪೊಲೀಸ್ಗಿರಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವವರಿಗೆ ವಾರ್ನನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಖಡಕ್ ವಾರ್ನಿಂಗ್ ಇದು. ಜೊತೆಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜೊತೆ ಚರ್ಚೆ ಮಾಡಿ ಎಸ್ಪಿ ವಿಕ್ರಮ್ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ಹಾಗೆ ತರೀಕೆರೆ ತಾಲೂಕು ಇಲ್ಲೆಲ್ಲ ಏನಲ್ಲ ಅಂದ್ರೆ ಈಗ ಈ ನೈತಿಕ ಪೊಲೀಸ್ಗಿರಿ, ಸುಮ್ನೆ ಯಾರ ಮೇಲೋ ಹಲ್ಲೆ ಮಾಡೋದು, ಗುರಾಯಿಸ ಅಂತ್ಕೊಂಡು ಅಥವಾ ಬೇರೆ ಯಾವುದೋ ಧರ್ಮದ ಬಗ್ಗೆ ಮಾತಾಡ್ಕೊಂಡು ಅಥವಾ ಸ್ಟೇಟಸ್ ಇಟ್ಕೊಂಡು ಮಗದೊಂದು ಮಾಡ್ಕೊಂಡು ನೈತಿಕ ಪೊಲೀಸರಿಗೆ ಇಂಥವರಿಗೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಈ ಆದೇಶವನ್ನು ಮಾಡ್ತಾ ಇರುವಂತದ್ದು. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲಿಗೆ ಚೇತನ್ ಪದ್ಮಶಾಲಿ. ಚೇತನ್, ಈಗಾಗಲೇ ನಾಲ್ವರ ಆದೇಶವನ್ನು ಕೊಟ್ಟಿರುವಂತದ್ದು, ಗಡೀಪಾರಿಗೆ ನಾಲ್ವರಿಗೆ ಈಗಾಗಲೇ ಆದೇಶ ಸಿಕ್ಕಿದೆ. ಏನ್ ಹೇಳ್ತಾರೆ ಅವರು? ಹೋಗ್ತಾರಂತ ಸೀದಾ ಅಥವಾ ಕೋರ್ಟ್ ಮೊರೆ ಹೋಗ್ತಾರ? ಏನ್ ಕತೆ? ನಿಕೇಶ್, ಇವತ್ತು ಏನು ಒಂದು ಆದೇಶವನ್ನ SP ಅವರು ಹೊರಡಿಸಿರೋದು, ಅದರಲ್ಲಿ ಕೂಡ ನಾಲ್ವರನ್ನ ಗಡೀಪಾರು ಮಾಡುವ ಆದೇಶವನ್ನ ಇವತ್ತು ಸಂಜೆ ಚಿಕ್ಕಮಗಳೂರು SP ವಿಕ್ರಮ್ ಮಮಟೆ ಅವರು ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾಲ್ವರ ಹೆಸರಿದೆ. ಆದ್ರೆ ಅವರು ಯಾವುದೇ ರೀತಿಯ ಒಂದು ರಾಜಕೀಯ ಮುಖಂಡರಿರ್ಬೋದು ಅಥವಾ ಯಾವುದೇ ಒಂದು ಸಂಘಟನೆಗೆ ಸೇರಿದಂತವ್ರು ಯಾರು ಕೂಡ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಒಬ್ರು ಮಡ್ಕ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಿರುವಂತದ್ದು ಮತ್ತೆ ದೊಂಬಿ ಗಲಾಟೆಯಲ್ಲಿ ಭಾಗಿಯಾದಂತ ಮೂವರಿಗೆ ಮಾತ್ರ ಈಗ ಗಡೀಪಾರ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಸಂಬಂಧ ಜಿಲ್ಲಾಧಿಕಾರಿ ಅವರ ಜೊತೆ ಏನು ಮೀನಾ ನಾಗರಾಜ್ ಅವರ ಜೊತೆ SP ಅವರು ಸಮಗ್ರವಾಗಿ ಚರ್ಚೆ ನಡೆಸಿ ಸಾಕಷ್ಟು ಕಾರಣಗಳನ್ನ ಕೊಟ್ಟು ಒಂದು ಗಡೀಪಾರನ ಆದೇಶವನ್ನು ಹೊರಡಿಸಿರೋದು. ಈ ಒಂದು ಆದೇಶ ಈಗಾಗಲೇ ಹೊರಡಿಸಲಾಗಿದೆ. ಆದ್ರೆ ಅವರು ನಾಳೆ ಯಾವ ರೀತಿ ಮುಂದಿನ ನಿರ್ಧಾರವನ್ನ ನಾಲ್ವರು ತೆಗೆದುಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಂತೆ. ಏನಾದ್ರೂ ನ್ಯಾಯಾಲಯದ ಮೊರೆ ಹೋಗುವಂತದ್ದು, ವಕೀಲರ ನೇತೃತ್ವದಲ್ಲಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಗಡೀಪಾರ ಆದೇಶವನ್ನ ರದ್ದು ಮಾಡ್ಲಿಕ್ಕೆ ಅವ್ರು ಹೋಗ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ನಿಕೇಶ್. ಸದ್ಯಕ್ಕಂತೂ ಈ ಹಿಂದೆ ಕಳೆದ 6 ತಿಂಗಳ ಹಿಂದೆ ಕೆಲವು ಹಿಂದೂ ಮುಖಂಡರುಗಳಿಗೆ ಒಂದು ಗಡೀಪಾರ ಆದೇಶವನ್ನ ನೀಡಿದ್ರು. ಅದಾದ ನಂತರ ಅವರು ನ್ಯಾಯಾಲಯಕ್ಕೆ ಹೋದ್ರು. ಅದ ಗಡೀಪಾರ ಆದೇಶವನ್ನು ಕೂಡ ರದ್ದು ಮಾಡಿದ್ರು. ಆದ್ರೆ ಈ ನಾಲ್ವರು ಯಾವ ರೀತಿ ನಾಳೆ ಮುಂದಾಗ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಚೇತನ್, ನಿಮ್ಮಲ್ಲ ಮಾಹಿತಿ. ನೋಡಿ, ಕೇವಲ ಮಂಗಳೂರು ಮಾತ್ರ ಅಲ್ಲ, ಚಿಕ್ಕಮಗಳೂರಲ್ಲೂ ಕೂಡ ನಾಲ್ವರ ಗಡೀಪಾರಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಫೈಜುಲ್ಲಾ ಶರೀಫ್, ಪ್ರದೀಪ್, ಮನೋರಂಜನ್ ಮೌಂಟ್ ಬ್ಯಾಟನ್ ಸೇರಿ ಟೋಟಲ್ ನಾಲ್ವರ ಗಡೀಪಾರು ಆದೇಶ ಇದು. ಕಾನೂನು ಬಾಹಿರ ಚಟುವಟಿಕೆ, ನೈತಿಕ ಪೊಲೀಸ್ಗಿರಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವವರಿಗೆ ವಾರ್ನನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು SP ವಿಕ್ರಮ್ ಖಡಕ್ ವಾರ್ನಿಂಗ್ ಇದು. ಜೊತೆಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜೊತೆ ಚರ್ಚೆ ಮಾಡಿ ಎಸ್ಪಿ ವಿಕ್ರಮ್ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ಹಾಗೆ ತರೀಕೆರೆ ತಾಲೂಕು ಇಲ್ಲೆಲ್ಲ ಏನಲ್ಲ ಅಂದ್ರೆ ಈಗ ಈ ನೈತಿಕ ಪೊಲೀಸ್ಗಿರಿ, ಸುಮ್ನೆ ಯಾರ ಮೇಲೋ ಹಲ್ಲೆ ಮಾಡೋದು, ಗುರಾಯಿಸ ಅಂತ್ಕೊಂಡು ಅಥವಾ ಬೇರೆ ಯಾವುದೋ ಧರ್ಮದ ಬಗ್ಗೆ ಮಾತಾಡ್ಕೊಂಡು ಅಥವಾ ಸ್ಟೇಟಸ್ ಇಟ್ಕೊಂಡು ಮಗದೊಂದು ಮಾಡ್ಕೊಂಡು ನೈತಿಕ ಪೊಲೀಸರಿಗೆ ಇಂಥವರಿಗೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಈ ಆದೇಶವನ್ನು ಮಾಡ್ತಾ ಇರುವಂತದ್ದು. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲಿಗೆ ಚೇತನ್ ಪದ್ಮಶಾಲಿ. ಚೇತನ್, ಈಗಾಗಲೇ ನಾಲ್ವರ ಆದೇಶವನ್ನು ಕೊಟ್ಟಿರುವಂತದ್ದು, ಗಡೀಪಾರಿಗೆ ನಾಲ್ವರಿಗೆ ಈಗಾಗಲೇ ಆದೇಶ ಸಿಕ್ಕಿದೆ. ಏನ್ ಹೇಳ್ತಾರೆ ಅವರು? ಹೋಗ್ತಾರಂತ ಸೀದಾ ಅಥವಾ ಕೋರ್ಟ್ ಮೊರೆ ಹೋಗ್ತಾರ? ಏನ್ ಕತೆ? ನಿಕೇಶ್, ಇವತ್ತು ಏನು ಒಂದು ಆದೇಶವನ್ನ SP ಅವರು ಹೊರಡಿಸಿರೋದು, ಅದರಲ್ಲಿ ಕೂಡ ನಾಲ್ವರನ್ನ ಗಡೀಪಾರು ಮಾಡುವ ಆದೇಶವನ್ನ ಇವತ್ತು ಸಂಜೆ ಚಿಕ್ಕಮಗಳೂರು SP ವಿಕ್ರಮ್ ಮಮಟೆ ಅವರು ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾಲ್ವರ ಹೆಸರಿದೆ. ಆದ್ರೆ ಅವರು ಯಾವುದೇ ರೀತಿಯ ಒಂದು ರಾಜಕೀಯ ಮುಖಂಡರಿರ್ಬೋದು ಅಥವಾ ಯಾವುದೇ ಒಂದು ಸಂಘಟನೆಗೆ ಸೇರಿದಂತವ್ರು ಯಾರು ಕೂಡ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಒಬ್ರು ಮಡ್ಕ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಿರುವಂತದ್ದು ಮತ್ತೆ ದೊಂಬಿ ಗಲಾಟೆಯಲ್ಲಿ ಭಾಗಿಯಾದಂತ ಮೂವರಿಗೆ ಮಾತ್ರ ಈಗ ಗಡೀಪಾರ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಸಂಬಂಧ ಜಿಲ್ಲಾಧಿಕಾರಿ ಅವರ ಜೊತೆ ಏನು ಮೀನಾ ನಾಗರಾಜ್ ಅವರ ಜೊತೆ SP ಅವರು ಸಮಗ್ರವಾಗಿ ಚರ್ಚೆ ನಡೆಸಿ ಸಾಕಷ್ಟು ಕಾರಣಗಳನ್ನ ಕೊಟ್ಟು ಒಂದು ಗಡೀಪಾರನ ಆದೇಶವನ್ನು ಹೊರಡಿಸಿರೋದು. ಈ ಆದೇಶ ಈಗಾಗಲೇ ಹೊರಡಿಸಲಾಗಿದೆ. ಆದ್ರೆ ಅವರು ನಾಳೆ ಯಾವ ರೀತಿ ಮುಂದಿನ ನಿರ್ಧಾರವನ್ನ ನಾಲ್ವರು ತೆಗೆದುಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಂತೆ. ಏನಾದ್ರೂ ನ್ಯಾಯಾಲಯದ ಮೊರೆ ಹೋಗುವಂತದ್ದು, ವಕೀಲರ ನೇತೃತ್ವದಲ್ಲಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಗಡೀಪಾರ ಆದೇಶವನ್ನ ರದ್ದು ಮಾಡ್ಲಿಕ್ಕೆ ಅವ್ರು ಹೋಗ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ನಿಕೇಶ್. ಸದ್ಯಕ್ಕಂತೂ ಈ ಹಿಂದೆ ಏನು ಕಳೆದ 6 ತಿಂಗಳ ಹಿಂದೆ ಕೆಲವು ಹಿಂದೂ ಮುಖಂಡರುಗಳಿಗೆ ಒಂದು ಗಡೀಪಾರ ಆದೇಶವನ್ನ ನೀಡಿದ್ರು. ಅದಾದ ನಂತರ ಅವರು ನ್ಯಾಯಾಲಯಕ್ಕೆ ಹೋದ್ರು. ಅದ ಗಡೀಪಾರ ಆದೇಶವನ್ನು ಕೂಡ ರದ್ದು ಮಾಡಿದ್ರು. ಆದ್ರೆ ಈ ನಾಲ್ವರು ಯಾವ ರೀತಿ ನಾಳೆ ಮುಂದಾಗ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಚೇತನ್, ನಿಮ್ಮಲ್ಲ ಮಾಹಿತಿ. ನೋಡಿ, ಕೇವಲ ಮಂಗಳೂರು ಮಾತ್ರ ಅಲ್ಲ, ಚಿಕ್ಕಮಗಳೂರಲ್ಲೂ ಕೂಡ ನಾಲ್ವರ ಗಡೀಪಾರಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಫೈಜುಲ್ಲಾ ಶರೀಫ್, ಪ್ರದೀಪ್, ಮನೋರಂಜನ್ ಮೌಂಟ್ ಬ್ಯಾಟನ್ ಸೇರಿ ಟೋಟಲ್ ನಾಲ್ವರ ಗಡೀಪಾರು ಆದೇಶ ಇದು.
ಕಾನೂನು ಬಾಹಿರ ಚಟುವಟಿಕೆ, ನೈತಿಕ ಪೊಲೀಸ್ಗಿರಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವವರಿಗೆ ವಾರ್ನ್ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಖಡಕ್ ವಾರ್ನಿಂಗ್ ಇದು. ಜೊತೆಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜೊತೆ ಚರ್ಚೆ ಮಾಡಿ ಎಸ್ಪಿ ವಿಕ್ರಮ್ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ಹಾಗೆ ತರೀಕೆರೆ ತಾಲೂಕು ಇಲ್ಲೆಲ್ಲ ಏನಲ್ಲ ಅಂದ್ರೆ ಈಗ ಈ ನೈತಿಕ ಪೊಲೀಸ್ಗಿರಿ, ಸುಮ್ನೆ ಯಾರ ಮೇಲೋ ಹಲ್ಲೆ ಮಾಡೋದು, ಗುರಾಯಿಸ್ತ ಅಂದ್ಕೊಂಡು ಅಥವಾ ಬೇರೆ ಯಾವುದೋ ಧರ್ಮದ ಬಗ್ಗೆ ಮಾತಾಡ್ಕೊಂಡು ಅಥವಾ ಸ್ಟೇಟಸ್ ಇಟ್ಕೊಂಡು ಮಗದೊಂದು ಮಾಡ್ಕೊಂಡು ನೈತಿಕ ಪೊಲೀಸರಿಗೆ ಇಂಥವರಿಗೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಈ ಆದೇಶವನ್ನು ಮಾಡ್ತಾ ಇರುವಂತದ್ದು. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲಿಗೆ ಚೇತನ್ ಪದ್ಮಶಾಲಿ. ಚೇತನ್, ಈಗಾಗಲೇ 4 ಆದೇಶವನ್ನು ಕೊಟ್ಟಿರುವಂತದ್ದು. ಗಡಿಪಾರಿಗೆ 4 ಈಗಾಗಲೇ ಆದೇಶ ಸಿಕ್ಕಿದೆ. ಏನ್ ಹೇಳ್ತಾರೆ ಅವರು? ಹೋಗ್ತಾರಂತ ಸೀದಾ ಅಥವಾ ಕೋರ್ಟ್ ಮೊರೆ ಹೋಗ್ತಾರ? ಏನ್ ಕತೆ? ನಿಕೇಶ್, ಇವತ್ತು ಏನು ಒಂದು ಆದೇಶವನ್ನ SP ಅವರು ಹೊರಡಿಸಿರೋದು, ಅದರಲ್ಲಿ ಕೂಡ 4 ಗಡೀಪಾರು ಮಾಡುವ ಆದೇಶವನ್ನ ಇವತ್ತು ಸಂಜೆ ಚಿಕ್ಕಮಗಳೂರು SP ವಿಕ್ರಮ್ ಅಮಟೆ ಅವರು ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 4 ಹೆಸರಿದೆ. ಆದ್ರೆ ಅವರು ಯಾವುದೇ ರೀತಿಯ ಒಂದು ರಾಜಕೀಯ ಮುಖಂಡರಿರ್ಬೋದು ಅಥವಾ ಯಾವುದೇ ಒಂದು ಸಂಘಟನೆಗೆ ಸೇರಿದಂತವ್ರು ಯಾರು ಕೂಡ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಒಬ್ರು ಮಟಕಾ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಿರುವಂತದ್ದು ಮತ್ತೆ ದೊಂಬಿ ಗಲಾಟೆಯಲ್ಲಿ ಭಾಗಿಯಾದಂತ 3 ಮಾತ್ರ ಈಗ ಗಡೀಪಾರ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಸಂಬಂಧ ಜಿಲ್ಲಾಧಿಕಾರಿ ಅವರ ಜೊತೆ ಏನು ಮೀನಾ ನಾಗರಾಜ್ ಅವರ ಜೊತೆ SP ಅವರು ಸಮಗ್ರವಾಗಿ ಚರ್ಚೆ ನಡೆಸಿ ಸಾಕಷ್ಟು ಕಾರಣಗಳನ್ನ ಕೊಟ್ಟು ಗಡೀಪಾರನ ಆದೇಶವನ್ನು ಹೊರಡಿಸಿರೋದು. ಈ ಆದೇಶ ಈಗಾಗಲೇ ಹೊರಡಿಸಲಾಗಿದೆ. ಆದ್ರೆ ಅವರು ನಾಳೆ ಯಾವ ರೀತಿ ಮುಂದಿನ ನಿರ್ಧಾರವನ್ನ 4 ತೆಗೆದುಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಂತೆ. ಏನಾದ್ರೂ ನ್ಯಾಯಾಲಯದ ಮೊರೆ ಹೋಗುವಂತದ್ದು, ವಕೀಲರ ನೇತೃತ್ವದಲ್ಲಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಗಡೀಪಾರ ಆದೇಶವನ್ನ ರದ್ದು ಮಾಡ್ಲಿಕ್ಕೆ ಅವ್ರು ಹೋಗ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ನಿಕೇಶ್. ಸದ್ಯಕ್ಕಂತೂ ಈ ಹಿಂದೆ ಕಳೆದ 6 ತಿಂಗಳ ಹಿಂದೆ ಕೆಲವು ಹಿಂದೂ ಮುಖಂಡರುಗಳಿಗೆ ಗಡೀಪಾರ ಆದೇಶವನ್ನ ನೀಡಿದ್ರು. ಅದಾದ ನಂತರ ಅವರು ನ್ಯಾಯಾಲಯಕ್ಕೆ ಹೋದ್ರು. ಅದ ಗಡೀಪಾರ ಆದೇಶವನ್ನು ಕೂಡ ರದ್ದು ಮಾಡಿದ್ರು. ಆದ್ರೆ ಈ 4 ಯಾವ ರೀತಿ ನಾಳೆ ಮುಂದಾಗ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಚೇತನ್, ನಿಮ್ಮಲ್ಲ ಮಾಹಿತಿ ನೋಡಿ. ಕೇವಲ ಮಂಗಳೂರು ಮಾತ್ರ ಅಲ್ಲ, ಚಿಕ್ಕಮಗಳೂರಲ್ಲೂ ಕೂಡ 4 ಗಡೀಪಾರಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಫೈಜುಲ್ಲಾ ಶರೀಫ್, ಪ್ರದೀಪ್, ಮನೋರಂಜನ್ ಮೌಂಚ್, ಬ್ಯಾಟನ್ ಸೇರಿ ಟೋಟಲ್ 4 ಗಡೀಪಾರು ಆದೇಶ ಇದು. ಕಾನೂನು ಬಾಹಿರ ಚಟುವಟಿಕೆ, ನೈತಿಕ ಪೊಲೀಸ್ಗಿರಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವವರಿಗೆ ವಾರ್ನ್ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಖಡಕ್ ವಾರ್ನಿಂಗ್ ಇದು. ಜೊತೆಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜೊತೆ ಚರ್ಚೆ ಮಾಡಿ ಎಸ್ಪಿ ವಿಕ್ರಮ್ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ಹಾಗೆ ತರೀಕೆರೆ ತಾಲೂಕು ಇಲ್ಲೆಲ್ಲ ಏನಲ್ಲ ಅಂದ್ರೆ ಈಗ ಈ ನೈತಿಕ ಪೊಲೀಸ್ಗಿರಿ, ಸುಮ್ನೆ ಯಾರ ಮೇಲೋ ಹಲ್ಲೆ ಮಾಡೋದು, ಗುರಾಯಿಸ್ತ ಅಂದ್ಕೊಂಡು ಅಥವಾ ಬೇರೆ ಯಾವುದೋ ಧರ್ಮದ ಬಗ್ಗೆ ಮಾತಾಡ್ಕೊಂಡು ಅಥವಾ ಸ್ಟೇಟಸ್ ಇಟ್ಕೊಂಡು ಮಗದೊಂದು ಮಾಡ್ಕೊಂಡು ನೈತಿಕ ಪೊಲೀಸರಿಗೆ ಇಂಥವರಿಗೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಈ ಆದೇಶವನ್ನು ಮಾಡ್ತಾ ಇರುವಂತದ್ದು. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲಿಗೆ ಚೇತನ್ ಪದ್ಮಶಾಲಿ. ಚೇತನ್, ಈಗಾಗಲೇ 4 ಆದೇಶವನ್ನು ಕೊಟ್ಟಿರುವಂತದ್ದು. ಗಡೀಪಾರಿಗೆ 4 ಈಗಾಗಲೇ ಆದೇಶ ಸಿಕ್ಕಿದೆ. ಏನ್ ಹೇಳ್ತಾರೆ ಅವರು? ಹೋಗ್ತಾರಂತ ಸೀದಾ ಅಥವಾ ಕೋರ್ಟ್ ಮೊರೆ ಹೋಗ್ತಾರ? ಏನ್ ಕತೆ? ನಿಕೇಶ್, ಇವತ್ತು ಏನು ಒಂದು ಆದೇಶವನ್ನ SP ಅವರು ಹೊರಡಿಸಿರೋದು, ಅದರಲ್ಲಿ ಕೂಡ 4 ಗಡೀಪಾರು ಮಾಡುವ ಆದೇಶವನ್ನ ಇವತ್ತು ಸಂಜೆ ಚಿಕ್ಕಮಗಳೂರು SP ವಿಕ್ರಮ್ ಅಮಟೆ ಅವರು ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 4 ಹೆಸರಿದೆ. ಆದ್ರೆ ಅವರು ಯಾವುದೇ ರೀತಿಯ ಒಂದು ರಾಜಕೀಯ ಮುಖಂಡರಿರ್ಬೋದು ಅಥವಾ ಯಾವುದೇ ಒಂದು ಸಂಘಟನೆಗೆ ಸೇರಿದಂತವ್ರು ಯಾರು ಕೂಡ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಒಬ್ರು ಮಟಕಾ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಿರುವಂತದ್ದು ಮತ್ತೆ ದೊಂಬಿ ಗಲಾಟೆಯಲ್ಲಿ ಭಾಗಿಯಾದಂತ 3 ಮಾತ್ರ ಈಗ ಗಡೀಪಾರ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಸಂಬಂಧ ಜಿಲ್ಲಾಧಿಕಾರಿ ಅವರ ಜೊತೆ ಏನು ಮೀನಾ ನಾಗರಾಜ್ ಅವರ ಜೊತೆ SP ಅವರು ಸಮಗ್ರವಾಗಿ ಚರ್ಚೆ ನಡೆಸಿ ಸಾಕಷ್ಟು ಕಾರಣಗಳನ್ನ ಕೊಟ್ಟು ಗಡೀಪಾರನ ಆದೇಶವನ್ನು ಹೊರಡಿಸಿರೋದು. ಈ ಆದೇಶ ಈಗಾಗಲೇ ಹೊರಡಿಸಲಾಗಿದೆ. ಆದ್ರೆ ಅವರು ನಾಳೆ ಯಾವ ರೀತಿ ಮುಂದಿನ ನಿರ್ಧಾರವನ್ನ 4 ತೆಗೆದುಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಂತೆ. ಏನಾದ್ರೂ ನ್ಯಾಯಾಲಯದ ಮೊರೆ ಹೋಗುವಂತದ್ದು, ವಕೀಲರ ನೇತೃತ್ವದಲ್ಲಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಗಡೀಪಾರ ಆದೇಶವನ್ನ ರದ್ದು ಮಾಡ್ಲಿಕ್ಕೆ ಅವ್ರು ಹೋಗ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ನಿಕೇಶ್. ಸದ್ಯಕ್ಕಂತೂ ಈ ಹಿಂದೆ ಕಳೆದ 6 ತಿಂಗಳ ಹಿಂದೆ ಕೆಲವು ಹಿಂದೂ ಮುಖಂಡರುಗಳಿಗೆ ಗಡೀಪಾರ ಆದೇಶವನ್ನ ನೀಡಿದ್ರು. ಅದಾದ ನಂತರ ಅವರು ನ್ಯಾಯಾಲಯಕ್ಕೆ ಹೋದ್ರು. ಅದ ಗಡೀಪಾರ ಆದೇಶವನ್ನು ಕೂಡ ರದ್ದು ಮಾಡಿದ್ರು. ಆದ್ರೆ ಈ 4 ಯಾವ ರೀತಿ ನಾಳೆ ಮುಂದಾಗ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಚೇತನ್, ನಿಮ್ಮಲ್ಲ ಮಾಹಿತಿ ನೋಡಿ. ಕೇವಲ ಮಂಗಳೂರು ಮಾತ್ರ ಅಲ್ಲ, ಚಿಕ್ಕಮಗಳೂರಲ್ಲೂ ಕೂಡ 4 ಗಡೀಪಾರಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಫೈಜುಲ್ಲಾ ಶರೀಫ್, ಪ್ರದೀಪ್, ಮನೋರಂಜನ್ ಮೌಂಚ್, ಬ್ಯಾಟನ್ ಸೇರಿ ಟೋಟಲ್ 4 ಗಡೀಪಾರು ಆದೇಶ ಇದು. ಕಾನೂನು ಬಾಹಿರ ಚಟುವಟಿಕೆ, ನೈತಿಕ ಪೊಲೀಸ್ಗಿರಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವವರಿಗೆ ವಾರ್ನ್ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು SP ವಿಕ್ರಮ್ ಖಡಕ್ ವಾರ್ನಿಂಗ್ ಇದು.
ಜೊತೆಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜೊತೆ ಚರ್ಚೆ ಮಾಡಿ ಎಸ್ಪಿ ವಿಕ್ರಮ್ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ಹಾಗೆ ತರೀಕೆರೆ ತಾಲೂಕು ಇಲ್ಲೆಲ್ಲ ಏನಲ್ಲ ಅಂದ್ರೆ ಈಗ ಈ ನೈತಿಕ ಪೊಲೀಸ್ಗಿರಿ ಸುಮ್ನೆ ಯಾರ ಮೇಲೋ ಹಲ್ಲೆ ಮಾಡೋದು, ಗುರಾಯಿಸ್ತ ಅಂದ್ಕೊಂಡು ಅಥವಾ ಬೇರೆ ಯಾವುದೋ ಧರ್ಮದ ಬಗ್ಗೆ ಮಾತಾಡ್ಕೊಂಡು ಅಥವಾ ಸ್ಟೇಟಸ್ ಇಟ್ಕೊಂಡು ಮಗದೊಂದು ಮಾಡ್ಕೊಂಡು ನೈತಿಕ ಪೊಲೀಸರಿಗೆ ಇಂಥವರಿಗೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಈ ಆದೇಶವನ್ನು ಮಾಡ್ತಾ ಇರುವಂತದ್ದು. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲಿಗೆ ಚೇತನ್ ಪದ್ಮಶಾಲಿ. ಚೇತನ್, ಈಗಾಗಲೇ 4 ಆದೇಶವನ್ನ ಕೊಟ್ಟಿರುವಂತದ್ದು, ಗಡಿಪಾರಿಗೆ 4 ಈಗಾಗಲೇ ಆದೇಶ ಸಿಕ್ಕಿದೆ. ಏನ್ ಹೇಳ್ತಾರೆ ಅವರು? ಹೋಗ್ತಾರಂತ ಸೀದಾ ಅಥವಾ ಕೋರ್ಟ್ ಮೊರೆ ಹೋಗ್ತಾರ? ಏನ್ ಕತೆ? ನಿಕೇಶ್, ಇವತ್ತು ಏನು ಒಂದು ಆದೇಶವನ್ನ SP ಅವರು ಹೊರಡಿಸಿರೋದು, ಅದರಲ್ಲಿ ಕೂಡ 4 ಗಡೀಪಾರು ಮಾಡುವ ಆದೇಶವನ್ನ ಇವತ್ತು ಸಂಜೆ ಚಿಕ್ಕಮಗಳೂರು SP ವಿಕ್ರಮ ಮಠ ಅವರು ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 4 ಹೆಸರಿದೆ. ಆದ್ರೆ ಅವರು ಯಾವುದೇ ರೀತಿಯ ಒಂದು ರಾಜಕೀಯ ಮುಖಂಡರಿರ್ಬೋದು ಅಥವಾ ಯಾವುದೇ ಒಂದು ಸಂಘಟನೆಗೆ ಸೇರಿದಂತವ್ರು ಯಾರು ಕೂಡ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಒಬ್ರು ಮಟಕಾ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಿರುವಂತದ್ದು ಮತ್ತೆ ದೊಂಬಿ ಗಲಾಟೆಯಲ್ಲಿ ಭಾಗಿಯಾದಂತ 3 ಮಾತ್ರ ಈಗ ಗಡೀಪಾರ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಸಂಬಂಧ ಜಿಲ್ಲಾಧಿಕಾರಿ ಅವರ ಜೊತೆ ಏನು ಮೀನಾ ನಾಗರಾಜ್ ಅವರ ಜೊತೆ SP ಅವರು ಸಮಗ್ರವಾಗಿ ಚರ್ಚೆ ನಡೆಸಿ ಸಾಕಷ್ಟು ಕಾರಣಗಳನ್ನ ಕೊಟ್ಟು ಒಂದು ಗಡೀಪಾರನ ಆದೇಶವನ್ನು ಹೊರಡಿಸಿರೋದು. ಈ ಆದೇಶ ಈಗಾಗಲೇ ಹೊರಡಿಸಲಾಗಿದೆ. ಆದ್ರೆ ಅವರು ನಾಳೆ ಯಾವ ರೀತಿ ಮುಂದಿನ ನಿರ್ಧಾರವನ್ನ 4 ತೆಗೆದುಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಂತೆ. ಏನಾದ್ರೂ ನ್ಯಾಯಾಲಯದ ಮೊರೆ ಹೋಗುವಂತದ್ದು, ವಕೀಲರ ನೇತೃತ್ವದಲ್ಲಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಗಡೀಪಾರ ಆದೇಶವನ್ನ ರದ್ದು ಮಾಡ್ಲಿಕ್ಕೆ ಹೋಗ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ನಿಕೇಶ್. ಸದ್ಯಕ್ಕಂತೂ ಈ ಹಿಂದೆ ಕಳೆದ 6 ತಿಂಗಳ ಹಿಂದೆ ಕೆಲವು ಹಿಂದೂ ಮುಖಂಡರುಗಳಿಗೆ ಒಂದು ಗಡೀಪಾರ ಆದೇಶವನ್ನ ನೀಡಿದ್ರು. ಅದಾದ ನಂತರ ಅವರು ನ್ಯಾಯಾಲಯಕ್ಕೆ ಹೋದ್ರು, ಅದ ಗಡೀಪಾರ ಆದೇಶವನ್ನು ಕೂಡ ರದ್ದು ಮಾಡಿದ್ರು. ಆದ್ರೆ ಈ 4 ಯಾವ ರೀತಿ ನಾಳೆ ಮುಂದಾಗ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ ನಿಕೇಶ್. ಥ್ಯಾಂಕ್ ಯು ಚೇತನ್, ನಿಮ್ಮಲ್ಲ ಮಾಹಿತಿ.